ವರ್ಷ ಆದರೂ ಕೂಡ ಒಂದು ಗ್ರಿಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ರೈತರ ಕಷ್ಟ ಏನು? ಇವತ್ತು 280 ಕೋಟಿ ದುಡ್ಡನ್ನು ಹಾಕಿ ನಾವು ನೀರಾವರಿ ಮಾಡಿದ್ದು ಏನು ಪ್ರಯೋಜನ ರೈತರಿಗೆ? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರೋಂಥ ಸಂದರ್ಭದಲ್ಲಿ ಸುಮಾರು 350 ಕೋಟಿ ರೂಪಾಯಿಯ ಯೋಜನೆ ಮೂಡಿ ಮತ್ತು ಮೂಗೂರು ಏತ ನೀರಾವರಿ ಯೋಜನೆ ಇವತ್ತು ಸಾಕಾರಗೊಂಡಿದೆ. ಅರವತ್ತೆಂಟು ಕೆರೆ ತುಂಬಿಸ್ತಕ್ಕಂಥ ಜಾಗ ಅದು 280 ಕೋಟಿ ಪ್ರಾಜೆಕ್ಟ್. ಇವತ್ತು 4 ರಿಂದ 5 ಕೆರೆ ತುಂಬುತ್ತವೆ ಅಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ ಎಷ್ಟು ಅನ್ಯಾಯ ಆಗುತ್ತೆ? ರೈತರು ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅಂತ. ಬೇಸಿಗೆಯನ್ನ ಅದನ್ನು ಮ್ಯಾನೇಜ್ ಮಾಡುವಂಥ ಯಾವುದೇ ಒಂದು ಸಭೆಯನ್ನು ಮಾಡಲಿಲ್ಲ. ಆಸ್ಪತ್ರೆ ದುರ್ವ್ಯವಸ್ಥೆ ಆಗಿದೆ, ವೈದ್ಯರ ಕೊರತೆ ಇದೆ, ಔಷಧಗಳ ಕೊರತೆ ಇದೆ. ಈ ಒಂದು ನೀರಾವರಿ ಯೋಜನೆಗೆ ಸರಿಯಾದ ಕರೆಂಟ್ ಅನ್ನು ಕೊಡ್ತಾ ಇಲ್ಲ, ಸರಿಯಾದ ಕರೆಂಟಿನ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಅಧಿಕಾರಿಗಳು ಸಹಿತ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಆಡಳಿತಾತ್ಮಕವಾಗಿ ಸರ್ಕಾರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸೊರಬ ಆನವಟ್ಟಿ ಹೋಬಳಿಯ 3 ಕೆರೆಗಳಿಗೆ ವಿಶೇಷ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ ಬಿಜೆಪಿ ಕಾರ್ಯಕರ್ತರು. ಒಣಗಿದ ಕೆರೆಗಳನ್ನು ತುಂಬಿಸಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರಿಗೆ. ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ 2500 ಎಕರೆ ಜಮೀನಿಗೆ ಏತ ನೀರಾವರಿ ಮುಖಾಂತರ ನೀರು ಕೊಟ್ಟ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು. ನಮಗೆ ಚೆನ್ನಾಗಿ ನೀರು ಬಂದದ್ದಕ್ಕೂ ಇದಕ್ಕೂ ಇನ್ನೂ ಚೆನ್ನಾಗಿ ಬರಬೇಕು. ಇನ್ನೂ ಇವರಿಗೆ ನೀರು ಕುಡಿಯಂತ ಇದು ಜನಗಳಿಗೆ ನಾವು ಒಂದು ಊಟ ಮಾಡೋಂಥದ್ದು ಯಡಿಯೂರಪ್ಪನವ್ರನ್ನ ರಾಘವೇಂದ್ರಣ್ಣವ್ರನ್ನ ಒಂದು ಊಟ ಮಾಡೋಂಥದ್ದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ. ಅವರು ಮಾಡಿದಾರೆ, ಈಗ ಇನ್ನೂ ಮುಂದೆ ಹೆಚ್ಚಿಗೆ ಮಾಡಬೇಕು. ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ, ಅವರು ನಮಗೆ ಸಹಕಾರ ಮಾಡ್ತಾರೆ. ಗದ್ದೆ ಬಂದು ಮನೆಗೆ ಹೋಗಿ ನೀರು ಕುಡಿಯೋರು. ಈಗೆಲ್ಲ ನೀರಿನ ಅನುಕೂಲ ಜಾಸ್ತಿ ಆಗೈತ್ರಿ. ಇಲ್ಲೇ ನೀರು ಕುಡ್ದೋಕ್ಕವು ಮೇಯಕ್ಕೆ ಬಂದವೆಲ್ಲ ತಂದು ಭಾಳ ಅನುಕೂಲ. ಪಾರಂಗಿ ಕೆರೆಗೆ ನೀರು ಬರ್ತಾ ಇದೆ, ಇನ್ನು ಬರಬೇಕು, ಇನ್ನು ಜಾಸ್ತಿ ಆಗ್ಬೇಕ್ರಿ. ನಮ್ಗೆ ಎಲ್ಲರಿಗೆ ನೀರು ಸಿಗ್ಬೇಕು. ಭತ್ತ ಪೀಕ್ ಮಾಡ್ಬೇಕು. ನಾವು ಗೊಂಜಾಳನು ಬರ್ಬೇಕ್ರಿ. ಎಲ್ಲಾ ಪೀಕ್ ಚೆನ್ನಾಗಿ ಬರ್ಬೇಕು. ದನಕರಿ ನೀರ್ ಬೇಕ್ರಿ. ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಮೂಡಿ, ಮೂಗೂರು ಮತ್ತು ಜಡೆ ಹೋಬಳಿಯ ಕಚವಿ ಏತ ನೀರಾವರಿಯಿಂದ ಸುಮಾರು 2500 ಎಕರೆಗೆ ನೀರು ಕೊಡುವಂತ ಯೋಜನೆ ಇದಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಸಂಸದರಾದ ಬಿವೈ ರಾಘವೇಂದ್ರ ಅವರ ಶ್ರಮದಿಂದ ರೈತರಿಗೆ ನೀರು ಕೊಡುವಂತಹ ಕೆಲಸ ಇಂದು ಯಶಸ್ವಿಯಾಗಿದೆ. ಏತ ನೀರಾವರಿಯಿಂದ ಆನವಟ್ಟಿ ಹೋಬಳಿಯ ಬೆಲವಂತನ ಕೊಪ್ಪ, ಬಾರಂಗಿ ಮತ್ತು ನೇರಲಿಗೆಯ ಕೆರೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ತಾಲೂಕು ಅಧ್ಯಕ್ಷ ಪ್ರಕಾಶ್ ಅಗಸನಹಳ್ಳಿ, ಈಗಿನ ಕಾಂಗ್ರೆಸ್ ಸರ್ಕಾರವು ಯೋಜನೆಗಳಿಗೆ ಸರಿಯಾದ ರೀತಿ ವಿದ್ಯುತ್ ಕೊಡದೆ ರೈತರನ್ನ ಕಡೆಗಣಿಸುತ್ತಿದೆ. ಇದೇ ರೀತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ ಸರ್. ಎಲ್ಲ ರೈತರು ಕೂಡ ನಮ್ಮ ಹತ್ರ ಬಂದಿದ್ದಾರೆ, ಮನವಿ ತಗೊಂಡು. 3 ದಿವಸ ಆಯಿತು. ನಮ್ಮ ಕೆರೆಗೆ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಾವು ಇಂಜಿನಿಯರ್ಗೂ ಕೂಡ ಮಾತಾಡಿದ್ವಿ. ಇಲ್ಲ, ವೋಲ್ಟೇಜ್ ಡ್ರಾಪ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಅವತ್ತೇ ಜಾಗನೂ ತೆಗೆದಿಟ್ಟಿದ್ವಿ, ಗ್ರಿಡ್ಗೂ ಕೂಡ ದುಡ್ಡು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಇದ್ದಿದ್ವಿ. ಅಷ್ಟರಲ್ಲಿ ನಮ್ಮ ಸರ್ಕಾರ ಅವಧಿ ಮುಗಿದಿತ್ತು. ಈಗ ಬಂದವರಾದರೂ ಮಾಡ್ತಾರೆ ಅಂತ ನೋಡಿದರೆ 3 ವರ್ಷ ಆದರೂ ಕೂಡ ಒಂದು ಗ್ರಿಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ರೈತರ ಕಷ್ಟ ಏನು? ಇವತ್ತು 280 ಕೋಟಿ ದುಡ್ಡನ್ನು ಹಾಕಿ ನಾವು ನೀರಾವರಿ ಮಾಡಿದ್ದು ಏನು ಪ್ರಯೋಜನ ರೈತರಿಗೆ? ಅದನ್ನು ನೋಡ್ಬೇಕಲ್ಲ ಇವತ್ತಿನ ಸರ್ಕಾರದವರು ಏನಾಗ್ತಾ ಇದೆ ಅಂತ ಅವ್ರು ನೋಡ್ಬೇಕು. ನೋಡಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಹೋರಾಟ ಇದ್ದಿದ್ದೆ ನಮ್ಮದು. ನಿಮಗೆ ಗೊತ್ತಿರಲಿ ಸಹ, 68 ಕೆರೆ ತುಂಬಿಸ್ತಕ್ಕಂಥ ಜಾಗ ಅದು 280 ಕೋಟಿ ಪ್ರಾಜೆಕ್ಟ್. ಇವತ್ತು 4 ರಿಂದ 5 ಕೆರೆ ತುಂಬುತ್ತವೆ ಅಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ ಎಷ್ಟು ಅನ್ಯಾಯ ಆಗುತ್ತೆ? ರೈತರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವತ್ತು ವೋಲ್ಟೇಜ್ ಸಮಸ್ಯೆ ಎಷ್ಟಾಗಿದೆ, ಈ ವೋಲ್ಟೇಜ್ ಒಂದು ಗ್ರಿಡ್ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ದೀವಿ. ಮುಂದಿನ ದಿನ ಮಾಡಿಕೊಡಲಿಲ್ಲ ಅಂದ್ರೆ ಇನ್ನು ರೈತರ ಜೊತೆಗೆ ನಾವು ಹೋರಾಟಕ್ಕೆ ನಿಲ್ತೀವಿ ಅಂತ. ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಾವಿದ್ದೀವಿ. ನಿನ್ನೆ ಮೊನ್ನೆ ಕೂಡ ಬಂದಿದ್ರು. ಬಂದು ರೈತರು ಕೇಳಿದಾಗ ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಾಳೆ ನಾವು ಇಲ್ಲಿ ಮೂಗೂರು ಏತ ನೀರಾವರಿ ಇಲ್ಲೆಲ್ಲ ಇಲ್ಲಿ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ನಾವು ಈ ಕಾರ್ಯಕ್ರಮವನ್ನು ಮುಗಿಸಿ ತದನಂತರದಲ್ಲಿ ನಾವು ಒಂದು ಮಾಹಿತಿಯನ್ನು ಕೊಡ್ತೀವಿ ಪ್ರಶ್ನೆಗೆ.
ಅದಕ್ಕೂ ಕೂಡ ಇದಾಗಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ. ಯೋಜನೆ ಕುರಿತು ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ತಲಕಾಲುಕೊಪ್ಪರವರು ಮಾತನಾಡಿ, ಶಿಕಾರಿಪುರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವಾಗುತ್ತದೆ. ಆದರೆ ನಮ್ಮ ಸೊರಬದಲ್ಲಿ ಇದುವರೆಗೂ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸ ಆಗುತ್ತಿಲ್ಲ ಎಂದು ನಾವು ಸಂಸದರಾದ ಬಿವೈ ರಾಘವೇಂದ್ರರವರ ಹತ್ತಿರ ಮನವಿ ಮಾಡಿಕೊಂಡಾಗ ಸಂಸದ ಬಿವೈ ರಾಘವೇಂದ್ರರವರು ತಕ್ಷಣವೇ ಅಧಿಕಾರಿಗಳೊಂದಿಗೆ ಇದರ ಸಮಸ್ಯೆ ಬಗ್ಗೆ ಕೇಳಿದಾಗ ಬೆಸ್ಕಾಂ ಇಲಾಖೆಗೆ 30 ಕೋಟಿ ಬಾಕಿ ಇರುವುದರಿಂದ ಇದಕ್ಕೆ ವಿದ್ಯುತ್ ಪೂರೈಸಲು ಸಾಧ್ಯವಿಲ್ಲ ಎಂದು ಹೇಳಿದ ತಕ್ಷಣವೇ ಆ ಬಿಲ್ಲನ್ನ ಪಾವತಿ ಮಾಡಿರುವುದರಿಂದ ಇಲ್ಲಿಯ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸ ಆಗುತ್ತಿದೆ. ಆದರೆ ಈಗಿನ ಮಾಜಿ ಸಚಿವರು ಹಾಲಿ ಶಾಸಕರಾದ ಮಧು ಬಂಗಾರಪ್ಪನವರು ತಾಲೂಕಿನ ಕಡೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಆಸ್ಪತ್ರೆ ವ್ಯವಸ್ಥೆ ಹಾಗೂ ತಾಲೂಕು ಆಡಳಿತ ಯಾವುದೇ ರೀತಿಯ ಕೆಲಸವನ್ನ ನಿರ್ವಹಿಸುತ್ತಿಲ್ಲ. ತಾಲೂಕಿನ ದುಸ್ಥಿತಿಯನ್ನ ಸರಿ ಮಾಡುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಜನತೆಯ ದುರ್ದೈವ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರೋಂಥ ಸಂದರ್ಭದಲ್ಲಿ ಸುಮಾರು 350 ಕೋಟಿ ರೂಪಾಯಿಯ ಯೋಜನೆ, ಮೂಡಿ ಮತ್ತು ಮೂಗೂರು ಏತ ನೀರಾವರಿ ಯೋಜನೆ ಇವತ್ತು ಸಾಕಾರಗೊಂಡಿದೆ. ಕಳೆದ ವರ್ಷ ಸಾಕಷ್ಟು ಮಳೆ ಆಗಿದ್ದರಿಂದ, ಮೇ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಿದ್ದರಿಂದ ಕೆರೆಗೆ ನೀರು ತುಂಬಿಸುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಈ ವರ್ಷ ಮಳೆಗಾಲದ ಕೊರತೆಯಿಂದ ಬರಗಾಲ ಆ ಛಾಯೆ ಆವರಿಸಿದೆ ಸೊರಬದಲ್ಲಿ. ಹಾಗಾಗಿ ಇವತ್ತು ನೀರು ತುಂಬಿಸುವಂಥ ಕೆಲಸ ಆಗಬೇಕಾಗಿದೆ. ಶಿಕಾರಿಪುರದಲ್ಲಿ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ಶಿಕಾರಿಪುರದಲ್ಲಿ ಪ್ರಾರಂಭ ಆದ ತಕ್ಷಣ ನಾವು ಸಂಸದರನ್ನು ಸಂಪರ್ಕ ಮಾಡಿದ್ವಿ. ಸರ್, ಶಿಕಾರಿಪುರದಲ್ಲಿ ನೀರು ತುಂಬಿಸ್ತಾ ಇದ್ದೀರಿ, ಸೊರಬದಲ್ಲಿ ಇನ್ನೂ ಪ್ರಾರಂಭ ಆಗಲಿಲ್ಲ ಅಂತ. ಸೊ ಅದಕ್ಕೆ ಅವರು ಅಧಿಕಾರಿಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರಿಗೆ ವಿಷಯ ತಿಳಿತು, ಇಲ್ಲಿ ಮೆಸ್ಕಾಂಗೆ ಬಿಲ್ಲನ್ನು ಕಟ್ಟಿರಲಿಲ್ಲ. ಅದಕ್ಕೋಸ್ಕರ ಶಿಕಾರಿಪುರದಲ್ಲಿ ಬಂದಿರತಕ್ಕಂಥ ಒಂದು 30 ಕೋಟಿ ರೂಪಾಯಿಯನ್ನು ಮೆಸ್ಕಾಂ ಬಿಲ್ಲನ್ನು ಸನ್ಮಾನ್ಯ ಸಂಸದರು ಮುತುವರ್ಜಿ ವಹಿಸಿ ಬಿಲ್ಲನ್ನು ತುಂಬಿದ್ರಿಂದ ತಕ್ಷಣ ಕರೆಂಟ್ ವ್ಯವಸ್ಥೆ ಆಯಿತು, ಪವರ್ ವ್ಯವಸ್ಥೆ ಆಯಿತು. ನೆನ್ನೆಯಿಂದ ಪ್ರಾರಂಭ ಆಗಿದೆ. ಆದರೆ ಈ ಮೂಡಿ ಏತ ನೀರಾವರಿದು ಒಂದು ಸಮಸ್ಯೆ ಆಗಿದೆ. ಅಲ್ಲಿ ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ. ಅಲ್ಲಿ ಮೆಸ್ಕಾಂ ಅಧಿಕಾರಿಗಳ ಪ್ರಕಾರ ಒಂದು ಗ್ರಿಡ್ಡಿನ ಅವಶ್ಯಕತೆ ಇದೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗ್ರಿಡ್ಡಿಗೆ ಜಾಗವನ್ನು ನಮೂದಿಸಿದ್ವಿ, ಜಾಗವನ್ನು ಗುರುತಿಸಲಾಗಿತ್ತು, ಮತ್ತು ಅದಕ್ಕೆ ಹಣವನ್ನು ಕೂಡ ತೆಗೆದಿಟ್ಟಾಗಿತ್ತು, ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿತ್ತು. ಆದರೆ ದುರ್ದೈವ, ಈಗ ಬಂದಿರೋಂಥ ಶಾಸಕರಿಗೆ ಆ ರೀತಿಯ ಯಾವುದೇ ಒಂದು ಚಿಂತನೆ ಇಲ್ಲದೆ ಇರತಕ್ಕಂಥದ್ದು ಭಾಳ ವಿಷಾದನೀಯ ಸಂಗತಿ ಅಂತ ಭಾಳ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮಾನ್ಯ ಶಾಸಕರಾದಂಥ ಮಧು ಬಂಗಾರಪ್ಪನವರು ಕಳೆದ ಬೇಸಿಗೆ ಸಮಯದಲ್ಲೂ ಕೂಡ ತಾಲೂಕಿನಲ್ಲಿ ಸರಿಯಾಗಿ ಅಧಿಕಾರಿಗಳಿಗೆ ಮಾರ್ಗಸೂಚಿಯನ್ನು ನೀಡದೆ, ಮಾರ್ಗದರ್ಶನವನ್ನು ನೀಡದೆ, ಒಂದೇ ಒಂದು ಬರ ನಿರ್ವಹಣೆಗೆ ಅಥವಾ ಬೇಸಿಗೆಯ ಕುಡಿಯುವ ನೀರಿನ ನಿರ್ವಹಣೆ ಇರ್ಬೋದು, ಒಟ್ಟು ಬೇಸಿಗೆಯನ್ನು ಅದನ್ನು ಮ್ಯಾನೇಜ್ ಮಾಡುವಂಥ ಯಾವುದೇ ಒಂದು ಸಭೆಯನ್ನು ಮಾಡಲಿಲ್ಲ. ಆಸ್ಪತ್ರೆ ದುರ್ವ್ಯವಸ್ಥೆ ಆಗಿದೆ, ವೈದ್ಯರ ಕೊರತೆ ಇದೆ, ಔಷಧಗಳ ಕೊರತೆ ಇದೆ. ಆಸ್ಪತ್ರೆಯೇ ಕೂಡ ಅವರು ಶಾಸಕರಾಗಿ ಆಯ್ಕೆ ಆದಮೇಲೆ ಒಂದು ಬಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದನ್ನು ಬಿಟ್ಟರೆ ಒಂದು ಸಾರಿನೂ ಆಸ್ಪತ್ರೆಗೆ ಹೋಗಿ ಅಲ್ಲಿಯ ಸ್ಥಿತಿ ಏನಾಗಿದೆ, ಅಲ್ಲಿಯ ದುಸ್ಥಿತಿಯನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ, ತಕ್ಷಣ ನಾಳೆ ನಾಡಿದ್ದರಲ್ಲೇ ಶಾಸಕರು ಕ್ಷೇತ್ರಕ್ಕೆ ಬರಬೇಕು. ನಿಮ್ಮ ಮಂತ್ರಿ ಪದವಿ ನಿಮಗೆ ಸಿಗಲಿ, ನಿಮಗೆ ಶುಭವಾಗಲಿ, ನಮಗೆ ಸಂತೋಷ ಇದೆ. ನಿಮಗೆ ಮಂತ್ರಿ ಪದವಿ ಸಿಕ್ಕು, ನೀವು ಮಂತ್ರಿ ಆದರೆ ಖಂಡಿತವಾಗ್ಲೂ ನಾವು ಸಂತೋಷ ಪಡ್ತೀವಿ. ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರ.
ನಿಮ್ಮ ಪಕ್ಷದ ಆಂತರಿಕ ವಿಚಾರ. ಅದಕ್ಕೋಸ್ಕರ ಸೊರಬ ತಾಲೂಕನ್ನು, ಸೊರಬ ಕ್ಷೇತ್ರವನ್ನು, ಸೊರಬ ಜನತೆಯ ಕಲ್ಯಾಣವನ್ನು ಬಲಿ ಕೊಡಬೇಡಿ ಎನ್ನುವಂಥ ವಿನಂತಿಯನ್ನು, ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇದೇ ಸಂದರ್ಭ ಪದಾಧಿಕಾರಿಗಳು ಮತ್ತು ಬಿಜೆಪಿಯ ನೂರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಸೊರಬ ಮಂಡಲ ವತಿಯಿಂದ ಯಡಿಯೂರಪ್ಪನವರು ಏನು ಹಮ್ಮಿಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗೆ ಇವತ್ತು ಏನೋ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವ್ರಿಗೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಯಡಿಯೂರಪ್ಪನವರ ಕನಸಿನ ಯೋಜನೆ ಸೊರಬ ತಾಲೂಕಿನ ಮೂಡಿ, ಮೂಗೂರು ಹಾಗೂ ಕಚವಿ ಏತಿ ನೀರಾವರಿ ಯೋಜನೆ ಯಡಿಯೂರಪ್ಪನವರ ಒಂದು ಕನಸಾಗಿತ್ತು. ಅದರ ರೀತಿ ಅವ್ರನ್ನ 287 ಕೋಟಿಯನ್ನ ಗ್ರಾಂಟ್ ಅನ್ನ ಕೊಟ್ಟು ಈ ಒಂದು ಮೂಡಿಗೆ 68 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಯನ್ನ ಕನಸನ್ನ ನೆನಸು ಮಾಡಿದ್ದಾರೆ. ರೈತರು ಅದನ್ನೆಲ್ಲ ಸದ್ಬಳಕೆಯನ್ನು ಮಾಡ್ಕೊಂತ ಇದ್ರು. ಆದ್ರೆ ಈಗಿರ್ತಕ್ಕಂಥ ಸರ್ಕಾರ ಈ ಒಂದು ನೀರಾವರಿ ಯೋಜನೆಗೆ ಸರಿಯಾದ ಕರೆಂಟ್ ಅನ್ನು ಕೊಡ್ತಾ ಇಲ್ಲ, ಸರಿಯಾದ ಕರೆಂಟಿನ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಅಧಿಕಾರಿಗಳು ಸಹಿತ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಆಡಳಿತಾತ್ಮಕವಾಗಿ ಸರ್ಕಾರ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ವಿಜಯ್ ಗೋಳಿ, ಜನತಾ ಮೀಡಿಯಾ, ಸೊರಬ.